ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 86ಕ್ಕೆ ಸ್ವಾಗತ. ಸ್ನೇಹಿತರೆ, ಟಿಕ್ಟಾಕ್ ವಿಡಿಯೋ ಮಾಡಿದ್ರಿಂದಾಗಿ ಒಂದು ಹೊಸ ಜೀವಿ ಪತ್ತೆಯಾದ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. 2024ರಲ್ಲಿ ಭಾರತ ಮತ್ತು ನೇಪಾಳದ ಗಡಿಯ ಸಮೀಪದ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಬೋರ್ವೆಲ್ನಿಂದ ಹೊರಬಂದಂತಹ ಒಂದು ವಿಚಿತ್ರವಾದ, ಬಹುತೇಕ ಪಾರದರ್ಶಕವಾದ ಮೀನು ಕಾಣಿಸಿಕೊಂಡ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ರು. ಅದೊಂದು ಪರ್ಟಿಕ್ಯುಲರ್ ವಿಡಿಯೋ ವಿಜ್ಞಾನಿಗಳ ಗಮನ ಸೆಳೆಯಿತು. ಕಾರಣ, ಇಷ್ಟು ವಿಚಿತ್ರವಾದ ಮೀನು ಈ ಪ್ರದೇಶದಲ್ಲಿ ಭೂಗರ್ಭದಲ್ಲಿ ವಾಸಿಸ್ತದೆ ಎನ್ನುವಂಥ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಹೀಗಾಗಿ ವಿಜ್ಞಾನಿಗಳು ಏನು ಮಾಡಿದರು ಅಂದರೆ, ವಿಡಿಯೋದಲ್ಲಿದ್ದ ಸ್ಥಳವನ್ನು ಹುಡುಕಿಕೊಂಡು ಹೋಗಿ ಬಿಹಾರದ ಪಶ್ಚಿಮ ಚಂಪಾರಣ್ ಪ್ರದೇಶಕ್ಕೆ ಹೋಗ್ತಾರೆ. ನಂತರ ಬೋರ್ವೆಲ್ಗಳಲ್ಲಿ ಆ ಜೀವಿಯ ಹುಡುಕಾಟವನ್ನು ಆರಂಭಿಸ್ತಾರೆ. ಆದರೆ ಅದು ಅಷ್ಟು ಸುಲಭವಾಗಿರಲಿಲ್ಲ. ಒಂದು ಬೋರ್ವೆಲ್ನಿಂದ ಸುಮಾರು 2000 ಲೀಟರ್ ನೀರನ್ನು ಹೊರ ತೆಗೆದ ನಂತರ ಒಂದು ಮಾದರಿ ಸಿಗತ್ತೆ. ನಂತರ ಇನ್ನೂ ಸುಮಾರು 500 ಲೀಟರ್ ನೀರು ಹೊರ ತೆಗೆದಾಗ ಮತ್ತೊಂದು ಮಾದರಿಯ ಈ ಮೀನು ದೊರೀತದೆ. ವಿಜ್ಞಾನಿಗಳು ಆ ಜೀವಿಯ ಮೇಲೆ ಆನುವಂಶಿಕ ಪರೀಕ್ಷೆ ಮತ್ತು ಮೈಕ್ರೋ CT ಸ್ಕ್ಯಾನ್ ನಡೆಸಿದಾಗ ಒಂದು ಅಚ್ಚರಿಯ ಸಂಗತಿ ಹೊರಬೀಳುತ್ತೆ. ಅದು ಕೇವಲ ಹೊಸ ಮೀನಿನ ಪ್ರಭೇದ ಮಾತ್ರ ಅಲ್ಲ, ಹೊಸ ಕುಲಕ್ಕೂ ಸೇರಿದ ಜೀವಿ ಅಂತ. ಅದಕ್ಕೆ ಗಂಗಾಚೆತಿಸ್ ಇಂಡೋಪ್ಯಾಲಿಕಸ್ ಎಂದು ವೈಜ್ಞಾನಿಕವಾದ ಹೆಸರನ್ನು ಇಡ್ತಾರೆ. ಆ ಪುಟ್ಟ ಜೀವಿಗೆ ಕಣ್ಣುಗಳು ಬಹಳಷ್ಟು ಚಿಕ್ಕದಾಗಿದ್ವು ಮತ್ತು ದೇಹದಲ್ಲಿ ಬಣ್ಣದ ವರ್ಣದ್ರವ್ಯ ಬಹುತೇಕ ಇಲ್ಲ. ಸಂಪೂರ್ಣ ಕತ್ತಲೆಯಲ್ಲಿರುವ ಭೂಗರ್ಭದ ನೀರಿನಲ್ಲಿ ಬದುಕುವುದಕ್ಕೆ ಇದು ಬಹುತೇಕ ಹೊಂದಿಕೊಂಡಿರುವ ಸಾಧ್ಯತೆ ಇದೆ. ಹಾಗಾಗಿಯೇ ಭೂಮಿಯ ಆಳದಲ್ಲಿರುವಂತಹ ನೀರಿನಲ್ಲಿ ಅದು ಬದುಕ್ತಾ ಇದೆ. ಅದರ ಗಾತ್ರ ಕೇವಲ ಸುಮಾರು 4 ಸೆಂಟಿಮೀಟರ್ ಮಾತ್ರ. ಅದೇನೇ ಇರಲಿ, ಒಂದು ಚಿಕ್ಕ ಸಾಮಾಜಿಕ ಜಾಲತಾಣದ ವಿಡಿಯೋ ಅನ್ನುವಂಥದ್ದು ವಿಜ್ಞಾನಿಗಳಿಗೆ ಭೂಮಿಯ ಕೆಳಗೆ ಅಡಗಿದ್ದ ಹೊಸ ಜೀವಿಯನ್ನು ಹುಡುಕಿಕೊಡಲಿಕ್ಕೆ ಅನುವು ಮಾಡಿಕೊಡ್ತು. ಇದು ಚೋರಿಕಿಯಾರೆ. ಮತ್ತೊಂದು ವಿಶೇಷ ಸಂಗತಿಯೊಂದಿಗೆ ನಾಳೆ ಸಿಗ್ತೀನಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.